ಲೇಖ. ಹಲೋ ಸ್ವಾತಿ, ಈಗ ತಾನೇ ಹಾಸ್ಪಿಟ್ಲಿಂದ ಫೋನ್ ಬಂದಿದೆ. ಆದರೆ ಅಮ್ಮ ರಿಸೀವ್ ಮಾಡಿದ್ದಾರೆ. ಏನಾಗಿದೆಯೋ ಗೊತ್ತಾಗಲಿಲ್ಲ. ಸಾಕ್ಷಿ, ಡಾಕ್ಟರ್ ನನಗೂ ಫೋನ್ ಮಾಡಿದರು. 10 ಗಂಟೆಗೆ ಅಪಾಯಿಂಟ್ಮೆಂಟ್ ಫಿಕ್ಸ್ ಆಗಿದೆಯಂತೆ. ಬೇಗ ಹೊರಡು ಸಾಕ್ಷಿ, ಖಾಲಿ ಹೊಟ್ಟೆಲೇ ಹೋಗಬೇಕು, ತಿಂಡಿಯನ್ನು ತಿನ್ನಬೇಡ. ಒಟ್ಟಿನಲ್ಲಿ ಕೆಟ್ಟ ಧೈರ್ಯ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಸ್ವಾತಿ. ಹೆದರ್ಕೋಬೇಡ ಸಾಕ್ಷಿ, ನಾನು ಆದಷ್ಟು ಬೇಗ ಹಾಸ್ಪಿಟಲ್ಗೆ ಬಂದು ನಿನ್ನನ್ನು ಮೀಟ್ ಮಾಡ್ತೀನಿ. ಆಲ್ ದಿ ಬೆಸ್ಟ್. ಆಲ್ ದ ಬೆಸ್ಟಾ? ನನ್ನ ಲೈಫಲ್ಲಿ ಬೆಸ್ಟ್ ಅನ್ನೋದೇನೂ ಸಿಗಲೇ ಇಲ್ಲ. ಬಾಯ್. ಗುಡ್ ಮಾರ್ನಿಂಗ್ ತಾತ. ಓ ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್. ಬಾಬಾ ತಿಂಡಿ ತಿನ್ಬ. ಇಲ್ಲ ತಾತ, ನಂಗೆ ಸ್ವಲ್ಪ ಹೊರಗಡೆ ಕೆಲಸ ಇದೆ, ಬಂದು ತಿಂತೀನಿ. ತಿಂಡಿ ತಿನ್ಕೊಂಡು ಆಮೇಲೆ ಹೋಗು. ತಾತ, ಅದು ಅರ್ಜೆಂಟ್ ಕೆಲಸ ಇದೆ, ಲೇಟ್ ಆಗಿಬಿಡುತ್ತೆ. ಬಂದ ತಕ್ಷಣ ತಿಂತೀನಿ. ಪ್ರಾಮಿಸ್? ಖಂಡಿತ. ಹೋಗ್ಬಾ, ಬೇಗ ಬಾ. ಹೋಗಿ ಬರ್ತೀನಮ್ಮ. ಸಾಕ್ಷಿ, ಏನೇ ಅಂತ ಅರ್ಜೆಂಟ್ ಕೆಲಸ ನಿಂದು? ಅಮ್ಮ, ಅದು ಹೊಸ ಕೆಲಸಕ್ಕೆ ಕೆಲವು ಫಾರ್ಮ್ಯಾಲಿಟೀಸ್ ರೆಡಿ ಆಗಬೇಕಿತ್ತು. ಆಮೇಲೆ ಡಿಲೇ ಆಗಿಬಿಟ್ರೆ ಕಷ್ಟ. ಬೇಗ ಬಂದುಬಿಡ್ತೀನಿ, ಈಗ ಬಂದುಬಿಡ್ತೀನಿ. ನನಗೆ ಅಲ್ಲ ಜಯಶ್ರೀ, ಆ ಮಗು ಸ್ವಲ್ಪ ಆಚೆಗೆ ಹೋಗಿ ಬರ್ತೀನಿ ಅಂದಿದ್ದಕ್ಕೆ ಇಷ್ಟೊಂದು ಒದ್ದಾಡ್ಕೋತಾ ಇದ್ದೀಯಲ್ಲ. ನಾಳೆ ಅವಳಿಗೆ ಮದುವೆ ಆದರೆ ಮುಂಬೈಗೆ ಹೊರಟೋಗ್ತಾಳೆ, ನೆನಪಿದೆ ತಾನೇ? ಮೇಷ್ಟ್ರೆ, ನೋಡಿ ನಂಗೆ ಈಗ ಜ್ಞಾಪಕ ಬಂತು. ಬ್ಯಾಂಕಲ್ಲಿ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ ನನಗೆ. ಇವತ್ತು ಹಾಫ್ ಡೇ ಬೇರೆ ಮುಚ್ಚಿಬಿಡುತ್ತೆ. 1 ನಿಮಿಷ ಹೋಗಿ ಬಂದುಬಿಡ್ತೀನಿ. ಹಾಂ, ನೀವು ತಿಂಡಿ ತಗೊಳ್ಳಿ. ಹಾಂ, ನಾ ಬಂದುಬಿಡ್ತೀನಿ. ಸರಿ, ಬೇಗ ಬಂದುಬಿಡ್ತೀನಿ. ಬರ್ತೀನಿ ಮೇಷ್ಟ್ರೆ. ಹಾಂ ಹಾಂ ಹಾಂ, ಹೋಗಿ ಬಾ. ಮುಂದ್ಗಡೆ ಹೋಗ್ತೀರಾ? ಆಟೋ ಫಾಲೋ ಮಾಡಿ.
ಹೇಳಿ ಮೇಡಮ್. ಸಾಕ್ಷಿ ರಘುರಾಮ್. ಒಂದು 10 ಮಿನಿಟ್ಸ್ ವೆಯ್ಟ್ ಮಾಡಿ ಮೇಡಮ್. ಸರಿ. ಚರ್ಚಿಲ್ ಬಸ್ಸು ಅಂದರೆ ಎಷ್ಟೊಂದು ಆಸೆಗಳಿರುತ್ತೆ. ನನ್ನ ಮಗು ಹಾಗಿರಬೇಕು ಹೀಗಿರಬೇಕು ಅಂತ ಕಲ್ಪನೆ ಮಾಡ್ಕೊಳ್ಳೋದೇ ನನ್ನ ಕೆಲಸ. ಏನು ದುರದೃಷ್ಟನೋ, ಅಪಾರ್ಷಣ ಆಗೋಯ್ತು. ಅದಕ್ಕೆ ಹೇಳೋದು, ಚರ್ಚಿಲ್ ಬಸ್ಸಲ್ಲಿ ಯಾವಾಗಲೂ ತುಂಬ ಎಚ್ಚರವಾಗಿರಬೇಕು ಅಂತ. ಆದರೆ ನಿನಗೆ ಆ ರೀತಿ ಆಗೋದಿಲ್ವೇ? ನಾನಿದ್ದೀನಲ್ಲ ನೋಡ್ಕೊಳ್ಳೋದಿಕ್ಕೆ. साक्षी रघुराम. ಹಲೋ ಸ್ವಾತಿ, ನಾನು. ಹಾಂ ಸಾಕ್ಷಿ, ಹೇಳು. ಮನೆಗೆ ವಾಪಸ್ ಹೋಗ್ತಿದ್ದೀನಿ. ಹಲೋ, ಏನಾಯ್ತು ಸಾಕ್ಷಿ? ಆಗ್ತಿಲ್ಲ ನನ್ನ ಕೈಲಿ. ಮನೆಯಿಂದ ಹೊರಟಾಗ ತುಂಬ ಗಟ್ಟಿ ಮನಸ್ಸು ಮಾಡಿದ್ದೆ. ಆದರೆ ಇಲ್ಲಿ ಬಂದು ಕೂತ್ಕೊಂಡಾಗ ತುಂಬಾ ಗಿಲ್ಟ್ ಫೀಲ್ ಆಗ್ತಿದೆ. ಪಾಪ ಆ ಜೀವ ಏನು ತಪ್ಪು ಮಾಡಿದೆ. ಅದನ್ನು ಕೊಂದರೆ ನಾನು ಆ ಹಾಳಾದ ಅನಿರುದ್ಧಗಿಂತನೂ ಕಟುಕಲಾಗ್ಬಿಡ್ತೀನಿ. I can't, Swati. I just can't. ಹಲೋ ಸಾಕ್ಷಿ. मैं कमिंग डॉक्टर. Yes. हेलो डॉक्टर.
ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು. ಕೂತ್ಕೊಳ್ಳಿ. ಹೇಳಿ. ಡಾಕ್ಟರ್, ನಾನು ಜಯಶ್ರೀ ರಘುರಾಮ್ ಅಂತ. ಸಾಕ್ಷಿ ರಘುರಾಮ್ ಅಂತ ನಿಮ್ಮ ಹತ್ರ ಕನ್ಸಲ್ಟೇಷನ್ಗೆ ಬಂದಿದ್ಲಲ್ಲ, ಅವಳ ತಾಯಿ ನಾನು. ಓ, ಐ ಸಿ. ಡಾಕ್ಟರ್, ಸಾಕ್ಷಿ ಇವತ್ತು ನಿಮ್ಮ ಹತ್ರ ಅಪಾಯಿಂಟ್ಮೆಂಟ್ ತೊಗೊಂಡಿದ್ಲಾ? ಹೌದು, 10 ಗಂಟೆಗೆ ಬನ್ನಿ ಅಂತ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದೆ, ಬರಲೇ ಇಲ್ಲ. ನನ್ನ ಮಗಳಿಗೆ ಏನಾಗಿದೆ ಅಂತ ತಿಳ್ಕೊಬೋದಾ? ಅಂದರೆ ನಿಮ್ಮ ಮಗಳು ನಿಮಗೇನು ಹೇಳಲಿಲ್ವಾ? ಅವಳು ಬಾಯಿ ಬಿಟ್ಟು ಹೇಳ್ದೆ ಹೋದರೂ ವಿಷಯ ಏನು ಅಂತ ಮನಸ್ಸಿನ ಮೂಲೆಯಲ್ಲಿ ಒಂದು ಸಣ್ಣ ಅನುಮಾನ ಇದೆ. ಡಾಕ್ಟರ್, ಪ್ಲೀಸ್ ನಿಮ್ಮನ್ನು ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ. ನನ್ನ ಮಗಳಿಗೆ ಏನು ತೊಂದರೆ ಆಗಿದೆ? ಗಾಬರಿ ಆಗುವಂಥದ್ದೇನಿಲ್ಲ. ಈಗಲೇ ಪ್ರೆಗ್ನೆನ್ಸಿ ತೆಗೆಸ್ಕೊಂಡ್ರೆ ಕಾಂಪ್ಲಿಕೇಶನ್ ಇರೋದಿಲ್ಲ. ಡಾಕ್ಟರ್, ಪ್ರೆಗ್ನೆನ್ಸಿ? ಅಂದರೆ ನನ್ನ ಮಗಳ ತಾಯಿ ಆಗ್ತಾ ಇದ್ದಾಳಾ? ಹೌದು. ಡಾಕ್ಟರ್ ನೋಡಿ, ನಿಮ್ಮ ರಿಪೋರ್ಟಲ್ಲಿ ಏನಾದರೂ ಮಿಸ್ಟೇಕ್ ಆಗಿರ್ಬೋದಾ? ನನ್ನ ಮಗಳು ಅಂಥ ತಪ್ಪು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನೋ, ಇಂಥ ವಿಷಯದಲ್ಲಿ ತಪ್ಪಾಗಲ್ಲ. ನೀವೇ ನೋಡಿ. ಸ್ಕ್ಯಾನಿಂಗ್ ರಿಪೋರ್ಟ್. ನಿಮ್ಮ ಮಗಳಿಗೆ ಇವಾಗ 2.5 ತಿಂಗಳಾಗಿದೆ. ಅವರು ಮಗುನ ತೆಗೆಸ್ಬೇಕು ಅಂತ ಡಿಸೈಡ್ ಮಾಡಿದ್ದಾರೆ. ಯಾವುದಕ್ಕೂ 3 ತಿಂಗಳ ಮುಂಚೆ ನಿರ್ಧಾರ ಮಾಡೋದು ಒಳ್ಳೆಯದು. ಇಲ್ಲದಿದ್ದರೆ ಮುಂದೆ ಹೆಲ್ತಿಗೆ ತೊಂದರೆ ಆಗುತ್ತೆ. ಡಾಕ್ಟರ್, ನಾನು ಈ ರಿಪೋರ್ಟ್ ತೊಗೊಂಡು ಹೋಗ್ಬೋದಾ? ಆಯಿತು, ತಗೊಂಡೋಗಿ. ಥ್ಯಾಂಕ್ಸ್ ಡಾಕ್ಟರ್. ನಿಜ ಹೇಳಿ ತುಂಬ ಉಪಕಾರ ಮಾಡಿದ್ದೀರಾ. ಥ್ಯಾಂಕ್ಸ್ ಅಗೇನ್. ನಾನು ಬರ್ತೀನಿ. ಥ್ಯಾಂಕ್ ಯು. ಅಬೋಷನ್ ಅನ್ನೋದು ಅಷ್ಟು ಸಣ್ಣ ವಿಷಯ ಅಲ್ಲ. ನೀನು ಜೊತೆಗಿದ್ದಿದ್ರೆ ನನ್ನ ಧೈರ್ಯ ಇರೋದು. ಯಾರದೇ ಅಭಾಷಣ? ಏನೇ ಅಂತ ಅರ್ಜೆಂಟ್ ಕೆಲಸ ನಿಂದ? ಅಮ್ಮ, ಅದು ಹೊಸ ಕೆಲಸಕ್ಕೆ ಕೆಲವು ಫಾರ್ಮ್ಯಾಲಿಟೀಸ್ ರೆಡಿ ಆಗಬೇಕಿತ್ತು. ಬೇಗ ಬಂದ್ಬಿಡ್ತೀನಿ, ಈಗ ಬಂದ್ಬಿಡ್ತೀನಿ. ನನಗೆ ಈಗಲೇ ಪ್ರೆಗ್ನೆನ್ಸಿ ತೆಗೆಸ್ಕೊಂಡ್ರೆ ಕಾಂಪ್ಲಿಕೇಶನ್ ಇರೋದಿಲ್ಲ. ನಿಮ್ಮ ಮಗಳಿಗೆ ಇವಾಗ 2.5 ತಿಂಗಳಾಗಿದೆ. ಅವರು ಮಗುನ ತೆಗೆಸ್ಬೇಕು ಅಂತ ಡಿಸೈಡ್ ಮಾಡಿದ್ದಾರೆ. ಗಸಗಸನೀಗ ಸಾಗ ಗಸಗಸನೀಗ ಸಾಗ ಪಮ ಪಮ ಗಮ ಪದ ಪಮ